ಎಲ್ಲಿ ಅಜ್ಜಿ ಮನೆಗೆ ಬಂದ್ಬಿಡ್ತಾರೋ ಅಂತ ನಾನು ಗಾಬರಿ ಪಡ್ಕೊಂಡು ಯೋಚನೆ ಮಾಡ್ತಿದ್ರೆ ಯಜಮಾನ್ರು ಹೀಗೆ ಅರ್ಥ ಮಾಡ್ಕೊಂಡ್ರ? ವಲ್ಲಭನ್ ಮಾತು ಕೇಳಿದ್ಮೇಲೆ ನನ್ಗೊಂದು ಕ್ಲಾರಿಟಿ ಬಂತು ನಾನಿ. ವಲ್ಲಭಾವ ಕಲ್ಪಿಸ್ಕೊಂಡು ಹೇಳಿದ್ದಾರೆ ಅಂತನಾ? ನಾನು ಅವನು ನಿಜನೇ ಹೇಳ್ದ ಅನ್ಸುತ್ತೆ. ಯಾರೋ ಒಬ್ರು ಅಜ್ಜಿ ಎದುರುಗಡೆ ಬಂದು ನಿನ್ನ ಫೋಟೋ ತೋರಿಸಿದ್ರು ಅಂತ ಹೇಳಿದಿದ್ರೆ ನಾನು ನಂಬ್ತಾ ಇರಲಿಲ್ಲ. ತ್ರಿನೇತ್ರಿ ಅಂತ ಹೇಳಿದ್ರು ಅಂತ, ಹಾಗೆ ಅವ್ರ ಅತ್ತೆ ಮಾವ ಎಲ್ಲರ ಹೆಸರು ಹೇಳಿದಾಳೆ ಅಂತಂದ್ರೆ ವಲ್ಲಭ ಆ ಅಜ್ಜಿನ ಖಂಡಿತ ಮೀಟ್ ಮಾಡಿದ್ದಾನೆ. ಆದರೆ ಮನೆಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ತ್ರಿನೇತ್ರಿನ ನೋಡ್ಬೇಕು ಅಂತ ನಿಮ್ಮನ್ಸಲ್ಲೂ ಇದೆಯಾ ಯಜಮಾನ್ರೆ? ಹಲೋ ಮೇಡಮ್, ಇದೇನು ಕ್ವೆಶ್ಚನಾ ಇಲ್ಲ ಸ್ಟೇಟ್ಮೆಂಟಾ? ಏನಾದ್ರೂ ಅನ್ಕೊಳ್ಳಿ, ಆದ್ರೆ ನನಗೆ ಉತ್ತರ ಬೇಕು. ನಿಜಕ್ಕೂ ನೀನೇ ನನಗೆ ಆನ್ಸರ್ ಕೊಡಬೇಕು. ಯಾವುದಕ್ಕೆ? ಆ ತ್ರಿನೇತ್ರಿ ನೀನು ಹಾಗಿರ್ತಾಳೆ ಅಂತ ನಮ್ಗೆ ಇವಾಗ ಗೊತ್ತಾಯ್ತು, ಆದರೆ ನಿನಗೆ ಮುಂಚೆನೇ ಗೊತ್ತು. ಶಾಕ್ ಆಯ್ತಾ ನಾನಿ? ಗೊತ್ತು ಅಂದಿದ್ಕ ಇಲ್ಲದೆ ಹೋದ್ರೆ ನಾನು ಹೀಗೆ ಕೇಳಿದೆ ಅಂತನಾ? ಅದು ಹಾಕಲ್ಲ ಯಜಮಾನ್ರೆ. ವೆಯ್ಟ್ ನಾನೇನು ಈ ಕ್ವಶನ್ ಯಾಕೆ ಮಾಡಿದೆ ಅಂದರೆ, ಆ ತ್ರಿನೇತ್ರಿ ಹೆಸರನ್ನ ನಾವು ಕೇಳೋದಕ್ಕೂ ಮುಂಚೆನೇ ನೀನು ಹಾಸ್ಪಿಟ್ಲಿಂದ ಮನೆಗೆ ಬಂದ ಕೂಡಲೇ ತ್ರಿನೇತ್ರಿ ನಾನೇ ಅಂತ ಹೇಳಿದೆ. ಅದಾದಮೇಲೆ ನಾನೇ ನೈನಿ ಅಂತ ಹೇಳಿದೆ. ಅಂತೂ ಇಂತೂ ನಮ್ಮನ್ನು ಕನ್ಫ್ಯೂಸ್ ಮಾಡಿದ್ರು ನೀನು ಗಾಬರಿ ಆಗಬಾರ್ದು ಅಂತ ನಾವು ತಾಳ್ಮೆಯಿಂದ ಇದ್ವಿ. ನಿನ್ನ ಮತ್ತೆ ಮೊದಲಿನಂತೆ ಮಾಡ್ಕೊಂಡ್ವಿ. ಹೌದು ಯಜಮಾನ್ರೆ. ಹಾಗಾದರೆ ನೀನು ಆ ತ್ರಿನೇತ್ರನ ಯಾವಾಗ ನೋಡಿದೆ, ಎಲ್ಲಿ ನೋಡಿದೆ? ಅವಳು ನೀನು ಹಾಗೆ ಇರ್ತಾಳೆ ಅಂತ ನಿನಗೆ ಹೇಗೆ ಗೊತ್ತು? ಯಾಕಂದರೆ ನೀನು ದೇವಿಪುರಕ್ಕೆ ಬಂದು ನನಗೆ ಫೋನ್ ಮಾಡಿದೆ ಹೊರತು ಇನ್ಯಾರನ್ನೂ ಮೀಟ್ ಮಾಡಲಿಲ್ಲ. ಆದರೆ ಅವ್ರ ಡೀಟೇಲ್ಸ್ ಎಲ್ಲ ಹೇಗೆ ತಿಳ್ಕೊಂಡೆ ನೀನು? ಯಾಕೆ ನೀನೇ ಅವಳು ಅಂತ ಹೇಳಿದೆ? ಅವಳ ಥರನೇ ಯಾಕೆ ನಡ್ಕೊಂಡೆ? ನೈನಿ, ಐ ಆಮ್ ಸಾರಿ. ಏನು ಅನ್ಕೋಬೇಡ. ಮೇಲ್ಮೇಲೆ ನಿನಗೆ ಈ ರೀತಿ ಕ್ವಶನ್ಸ್ ಕೇಳಿಬಿಟ್ಟೆ ನಾನು.